ಹುಡುಗಿ ನೋಡೋದಿಕ್ಕೆ ತುಂಬಾ ಚೆನ್ನಾಗಿದ್ದಾಳೆ, ಬಹಳ ಮುದ್ದಾಗಿದ್ದಾಳೆ. ಕೊಲ್ಲೋದಿಕ್ಕೆ ಅಯ್ಯೋ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, ಬೇರೆ ದಾರಿನೇ ಇಲ್ಲ. ಮುಗಿಸ್ಬಿಡಿ. ಇಷ್ಟು ದಿವಸ ನಾನು ಅನುಭವಿಸ್ತಾ ಇರೋ ನರಕ ಯಾತನೆ ಇವತ್ತೇ ಕೊನೆ ಆಗ್ಬೇಕು. ಅವಳ ಹೆಣ ನೋಡಿದ್ರೆ ಸಾವನಲ್ಲಿರೋ ಸಂಕಟ ಅವನಿಗೇನು ಅಂತ ಗೊತ್ತಾಗ್ಬೇಕು. ಮೂರು ಕಾಸಿಗೆ ಪ್ರಯೋಜನ ಇಲ್ಲ. ಇಷ್ಟು ಜನ ಇದ್ದೀರಾ, ಅವನ್ ಯಾರು, ಅವ್ರ ಅಪ್ಪ ಅಮ್ಮ ಅಣ್ಣ ಫ್ರೆಂಡ್ಸು ಯಾರು ಗೊತ್ತಾಗ್ದಿರಂಗ್ ಸ್ಕೆಚ್ ಹಾಕಿದಾನಂದ್ರೆ ಬೌದ್ರಿಗೆ ಅಣ್ಣನೇ ಇರ್ಬೇಕು. ಪಕ್ಕದ ಮೇಲೆ ಹಾಕ್ಬಿಡ್ತೀನಿ, ಮಾತಾಡ್ಬೇಡ. ಶಾಸ್ತ್ರಿಗಳು ನಿನ್ ಜಾತಕ ನೋಡಿ ನನ್ನ ತಂಗಿನ 100 ವರ್ಷ ಬೆಟ್ಟ ತರ ಬೆನ್ನಿಂದ ಕಾಯ್ತೀಯ ಅಂದ್ರು. ನೀನ್ ನೋಡಿದ್ರೆ 3 ನಿಮಿಷದಲ್ಲಿ ಬಿಟ್ಬಿಟ್ಟಲ್ಲ. ಅವನ ಬಗ್ಗೆ ಒಂದ್ ಕ್ಲೂ ಕೊಡಕ್ ಆಗದೆ ಗರ ಬಡ್ದವ್ರ ತರ ನಿಂತಿದ್ಯಾ. ಒಂದ್ ಕ್ಲೂ. ನನ್ನ ಫೋನಲ್ಲಿ ಸಿಗ್ನಲ್ ಸಿಗ್ತಾರ? ಬೇರೆ ಫೋನ್ ಇದೆಯಾ? ರಾಮ್ ಫೋನ್. ಸಿಪೆ ಬ್ಯಾಕ್ ಗೇಟಿಗೆ ಬಂದು ಭಾವ ಫೋನು. ನನ್ನ ಫೋನ್ ತಗೊಂಡು ಕಾಲ್ ಮಾಡಿ ಸಿಪ್ಪಿ ಕಾರ್ ತಗೊಂಡ್ ಬಾ ಅಂದ. ಫೋನ್ ಎಲ್ಲಿದೆ? ತೆಗಿಯೋ, ನಾನ್ ಮಾತಾಡ್ತೀನಿ. ಹಲೋ ಸಿಪಿಯರ್. ಹಲೋ ಹಲೋ ಗುರುವೆ ನೀವಾ? ಅಲ್ಲ ಅಣ್ಣ ಅಜ್ಜಿ ತಂಗಿನ ಕರ್ಕೊಂಡೋಗಿ ಮದುವೆ ಮಾಡಿಸ್ತೀನಿ ಅಂದ್ರಲ್ಲ, ಮಾಡಿಸಿದ್ರಾ? ನೀನು ಮಾಡಿಸಿರ್ತೆ ಬಿಡಪ್ಪ, ನೀನು ಪಟ್ಟಿಂಗ. ನೀನು ಇವಾಗೇನು ಹನಿಮೂನ್ ಕಳ್ಸಕ್ಕೆ ಟ್ಯಾಕ್ಸಿ ಬೇಕಾ? ಅಲ್ಲ ಗುರು, ಅವನೇನು ಅಣ್ಣಾಜಿ ದೊಡ್ಡ ರೌಡಿ ಅಂತ. ಹೌದಾ? ಎಲ್ಲ ಬೋಗಸಪ್ಪ. ಬಿಗಿನಿಂಗ್ ಡೇಸಲ್ಲಿ ಬೀದಿಲಿ ಬೀದಿ ಮಾಡ್ತಾ ಇದ್ನಂತೆ. ಅಲ್ಲ ಅವನ್ನ ಹೋಗಿ ರೌಡಿ ಅಂತ ಒಪ್ಕೊಂಡಿದಾರಲ್ಲ ನಮ್ ಜನ, ಅವ್ರು ಎಂತ ಈಡಿಯಟ್ಸ್ ಇರ್ಬೋದು ಯೋಚನೆ ಮಾಡೋ. ನಾನ್ ಅಣ್ಣಾಜಿ ಕಣೋ. ಯಾವನ ಅಣ್ಣ 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 ನಮಸ್ಕಾರ ಹೇಳಿ ಅಣ್ಣ. ಯಾರೋ ನಿಂದು? ನನ್ ತಂಗಿನ ಎಲ್ಲಿ ಕರ್ಕೊಂಡು ಹೋದೆ? ಅಣ್ಣ ನಾನೆಲ್ಲ ಕರ್ಕೊಂಡು ಹೋಗಿದ್ದೆ ಅಣ್ಣ. ನಾನ್ ನಿರ್ಭರಾದಿ ಅಣ್ಣ, ನಂದೇನು ತಪ್ಪಿಲ್ಲ ಅಣ್ಣ. ದಯವಿಟ್ಟು ಸಾಯಿಸ್ಬಿಡಿ ಬಿಟ್ಬಿಡ್ರಣ್ಣ. ಯಾರ ಕರ್ಕೊಂಡು ಹೋದ್ರು ಮತ್ತೆ? ಅಣ್ಣ ಅವ್ನು ಯಾವನ ಬಂದಣ್ಣ, ಟ್ಯಾಕ್ಸಿ ಬೇಕು ಅಂದಣ್ಣ. ಡ್ರಾಪ್ ಕೊಟ್ಟಿದ್ದೀನಿ ಅಣ್ಣ, ಇನ್ನೂ ಬಂದಿಲ್ಲ ಅಣ್ಣ. ವೇಟಿಂಗ್ ಲಿಸ್ಟ್ ಇದ್ದೀನಿ ಅಣ್ಣ. ಲೇ ಅವ್ನ ನಂಬರ್ ಕೊಡು. ಫೋನ್ ನಂಬರ್ ನನಗೆ ಗೊತ್ತಿಲ್ವಲ್ಲ ಅಣ್ಣ. ಹೇಳಿಲ್ಲ ಅಂದ್ರೆ ಅಲ್ಲೇ ಬಂದು ಸಾಯಿಸ್ಬಿಡ್ತೀನಿ. ಸಾಯಿಸ್ಬಿಡ್ತೀನಿ ಅಂತ ಅನ್ನಲ್ಲಪ್ಪ. ಏನಪ್ಪ ಅಣ್ಣ ಬರ್ಕೊಳ್ಳೋಣ. 99802223 ಅಣ್ಣ. ಅಣ್ಣ ಬಿಸಿ ಬರ್ತಿದ್ಯಾ? ಟ್ರೈ ಮಾಡು, ಅವ್ನು ಎಲ್ಲಿದ್ರು ಬಿಡಬಾರ್ದು. ನಾವಿರೋವರೆಗೂ ನಮ್ದೇ ಹವಾ, ನಾವು ಹೋದ್ಮೇಲೂ ನಮ್ದೇ ಹವಾ. ಕೆರಳಿದ ಸಿಂಹನು ನಾನೇ, ಸಾಹಸ ಸಿಂಹನು ನಾನೇ. ಬೆಟರ್ ಕೆಲವು ಸಿಂಹಗಳ ತಂಟೆಗೆ ಹೋಗದೆ ಇದ್ರೇನೆ ಒಳ್ಳೇದು. ಥ್ಯಾಂಕ್ ಯು ವೆರಿ ಮಚ್. ಬಬ್ಲು ಸಾಹೇಬ್, ಇವತ್ತು 100ನೇ ಎಪಿಸೋಡ್. ಇಲ್ಲಿವರೆಗೂ ನಾವು ಫ್ಯಾಮಿಲಿ ಆಡಿಯನ್ಸ್ ನ ಟಾರ್ಗೆಟ್ ಮಾಡಿದ್ವಿ, ಈಗ ಮಾಸ್ ಆಡಿಯನ್ಸ್ ನ ಟಾರ್ಗೆಟ್ ಮಾಡ್ತಾ ಇದೀವಿ. ಆಡಿಯನ್ಸ್ ನ ಕ್ಲಾಸು ಮಾಸು ಅಂತ ಡಿವೈಡ್ ಮಾಡಬೇಡಿ. ಕರ್ನಾಟಕ ನಂದೇ. ಆಲ್ ಆಡಿಯನ್ಸ್ ನ ಕವರ್ ಮಾಡಿರೋ ಸಿಂಗಲ್ ಸೂಪರ್ ಸ್ಟಾರ್ ಬಾಯ್ಲಿಂಗ್ ಸ್ಟಾರ್ ಬಬ್ಲು. ನೆಕ್ಸ್ಟ್ ಇನ್ನೇನಂದ್ರಿ ಸರ್? ಈಗ ಚಾಮರಾಜಪೇಟೆ ರೌಡಿ ಚೆನ್ನ ಅವ್ನ ತಂಗಿನ ನೀವು ಎತ್ತಕೊಂಡ್ ಬಂದಿರ್ತೀರಾ. ಓಕೆ, ಅವ್ನು ನಿಮಗೆ ಫೋನ್ ಮಾಡ್ತಾನೆ. ತಕ್ಷಣ ನೀವು ಅವನಿಗೆ ವಾರ್ ಮಾಡಬೇಕು. ವಾರ್ ಮಾಡೋದು ಅಂತಂದ್ರೆ ವಾರ್ ಮಾಡಿದಷ್ಟೇ ಖುಷಿ. ಸ್ಟಾರ್ಟ್ ಕ್ಯಾಮ್ರಾ, ಪ್ರೊಡಕ್ಷನ್ ಫೋನ್ ಕೊಡ್ರೋ. ಸರ್ ಫೋನ್. ವಾಟ್ ಎ ಟೈಮಿಂಗ್. ಆಕ್ಷನ್. ಹಲೋ, ನಾನು ಅಣ್ಣಾಜಿ ಮಾತಾಡೋದು. ಬಾಯ್ಲಿಂಗ್ ಸ್ಟಾರ್ ಬಬ್ಲು ಇಲ್ಲಿ. ಎಷ್ಟೋ ಧೈರ್ಯ ನಿನ್ಗೆ ನನ್ನ ಅಡ್ಡಕ್ಕೆ ನುಗ್ಗಿ ನನ್ನ ತಂಗಿನ ಎತ್ತಾಕೊಂಡೋಗಿದ್ಯಾ? ಏರಿಯಾ ನೋಡ್ಕೊಂಡು ಗಿರಿಯಾ ನೋಡ್ಕೊಂಡು ಬೌಂಡ್ರಿ ಹಾಕೊಂಡು ಹಾರಾಡೋದು ಕೂಗಾಡೋದು ಕಂತ್ರಿ ಕಜ್ಜಿ ನಾಯಿಗಳು. ನೀನ್ ಕಿರ್ಚಿದ ಫ್ರಸ್ಟ್ರೇಷನ್, ನಾನ್ ಕಿರ್ಚಿದ ಸೆನ್ಸೇಷನ್. ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ. ನನ್ನ ತಂಗಿ ಮೇಲೆ ಒಂಚೂರು ಸ್ಕ್ರಾಚ್ ಆದ್ರು ನಿನ್ನ ಬಾಡಿಯಲ್ಲಿ ಸ್ಟಿಚ್ ಆಗಕ್ಕೆ ಒಂಚೂರು ಜಾಗ ಇರಬಾರ್ದು, ಹಂಗ್ ಕುಯ್ದಾಕ್ಬಿಡ್ತೀನಿ. ಸ್ಕ್ರಾಚ್ ಮಾಡೋದೇನೋ ಆಲ್ರೆಡಿ ಸ್ಕ್ರಾಪ್ ಮಾಡಿ ಗುಜುರಿಗೆ ಬಿಸಾಕಾಯ್ತು. ತಮ್ಮಿದ್ರೆ ಎಲ್ಲಿದೆ ಅಂತ ಹೇಳೋ. ಸಿಂಹನ ಕಾಡಲ್ಲಿ ನೋಡಿರ್ಬೋದು, ಝೂನಲ್ಲಿ ನೋಡಿರ್ಬೋದು, ಸಿನಿಮಾದಲ್ಲಿ ನೋಡಿರ್ಬೋದು, ಕೊನೆಗೆ ಮೊಬೈಲ್ ನಲ್ಲೂ ನೋಡಿರ್ಬೋದು. ಟೈ ಹಾಕೊಂಡು ಕೋಟ್ ಹಾಕೊಂಡು ಕಂಠೀರವ ಸ್ಟುಡಿಯೋದಲ್ಲಿ ಕಾಯ್ತಾರೋ ಈ ಸಿಂಹನ ನೋಡಿದ್ಯೇನೋ? ತಮ್ಮಿದ್ರೆ ಬಾರೋ ಬಾರೋ ಬಾರೋ. ಬರ್ತೀನಿ, ಅಲ್ಲೇ ಇರೋ. ನಾನ್ ವೆಯ್ಟ್ ಮಾಡ್ತಾ ಇದ್ದೀನಿ. ನೀನ್ ಅಲ್ಲೇ ಇರ್ತೀಯ ತಾನೆ? झूठ बोले तो मिठो, सच बोले तो पटाओ, आओ मेरे साथ बढ़ाओ. ಬರ್ತೀನಿ ಇರೋ. खामोश. ಸೂಪರ್ ಸರ್,
ಪ್ರಾಂಪ್ಟ್ ಇಲ್ದಲೆ ಸಿಂಗಲ್ ಶಾಟ್ ಅಲ್ಲಿ ಸಿಂಗಲ್ ಟೇಕ್ ಮಾಡಿದ್ರಲ್ಲ, ಟೇಕ್ ಒನ್ ಆರ್ಟಿಸ್ಟ್ ಸರ್ ನೀವು. ಒಂದ್ಸರಿ ಕಮಿಟ್ ಆದ್ರೆ ಗೊತ್ತಲ್ಲ, ನನ್ನ ಮಾತು ನಾನೇ ಕೇಳೋದಿಲ್ಲ. ಆ ಕಡೆಯಿಂದ ಕೌಂಟರ್ ಕೊಟ್ಟ ಆರ್ಟಿಸ್ಟ್ ಅನ್ನ ಅಪ್ರಿಶಿಯೇಟ್ ಮಾಡಬೇಕು. ಯಾರದು ಆರ್ಟಿಸ್ಟ್? ತೆಲುಗು ಆರ್ಟಿಸ್ಟ್ ಸರ್. ತೆಲುಗುನಾ? ಐ ಲವ್ ತೆಲುಗು ವಾಳ್ಳು. ಅರ್ಚಾಡೋದು ಕಿರ್ಚಾಡೋದು ಅವ್ರ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ. ಸ್ವಲ್ಪ ಕನ್ನಡದ ಬಗ್ಗೆ ಟೈಮಿಂಗ್ ಹೇಳ್ಕೊಡ್ಬೇಕಷ್ಟೇ. ಯಾವ ಬರ್ತಾರೆ ಅವರು? ಮಧ್ಯಾಹ್ನವೇ ಉಚ್ಚಸ್ತಾರು. ಬರ್ಲಿ ಆಕ್ಟಿಂಗ್ ನಲ್ಲಿ ಸ್ವಲ್ಪ ಅವ್ರಿಗೆ ಟಿಪ್ಸ್ ಕೊಡ್ತೀನಿ. ಬಬ್ಲು ಯಾರೋ ಇಲ್ಲಿ? ಹೂ ಆರ್ ಯು? ಬಬ್ಲು ಯಾರೋ? ಅಲ್ಲಿ ಸರ್. ಯಾರಮ್ಮ? ನನ್ನ ತಂಗಿಯಲ್ಲಿ. ತೆಲುಗು ಆರ್ಟಿಸ್ಟ್ಗಳು ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ಬಿಟ್ರೆ ಆಚೆನೇ ಬರೋಲ್ಲ ಅಂತಾರೆ. ಎಸ್ ಅಣ್ಣಾಜಿ, ವಾಟ್ ಇಸ್ ದ ಮ್ಯಾಟರ್? ನನ್ನ ತಂಗಿಯಲ್ಲ. ನಾನು ಹೇಳಿಲ್ವಾ ಆಗ್ಲೇ ಸ್ಕ್ರಾಪ್ ಮಾಡಿ ಗುಜರಿಗೆ ಬಿಸಾಕ್ದೆ ಅಂತ? ನನ್ನ ತಂಗಿನ ಸ್ಕ್ರಾಪ್ ಆಗಿದ್ದಾಳಂತ. ಎಲ್ಲ ನನ್ನ ತಂಗಿ. ಲೇ, ಯಾವ ಸೀಮೆ ಆರ್ಟಿಸ್ಟೋ ನೀನು? ನಿನಗೇನಾದ್ರೂ ಸೆನ್ಸ್ ಇದೆಯಾ? ಟೈಮಿಂಗ್ ಇದೆಯಾ? ಟೈಮಿಂಗು. ನೋಡಮ್ಮ, ತೆಲುಗುನವರು ಆಕ್ಟಿಂಗ್ ಅಲ್ಲಿ ತುಂಬಾ ವೈಲೆಂಟ್ ಆಗಿರ್ತಾರೆ ಅಂತ ನಾನೇ ನಿನಗೆ ಎನ್ಕರೇಜ್ ಮಾಡಿದೆ. ಇಲ್ಲ ಅಂತಂದಿದ್ರೆ ನಮ್ಮ ಶೋಭಿಗೋ ಇಲ್ಲ ಶರತ್ ಲೋಹಿತಾಶ್ಗೋ ಎನ್ಕರೇಜ್ ಮಾಡ್ತಾ ಇದ್ದೆ. ಯಾವನೋ ಅವ್ನು ಶೋಭಿ? ಯಾವನೋ? ನಾನ್ ಕೇಳ್ತಿರೋದು ನನ್ನ ತಂಗಿಯಲ್ಲಿ ಅಂತ. ಲೇ, ಇದೊಂದೇ ಡೈಲಾಗ್ ಇಷ್ಟೊಂದು ಎಮೋಷನ್ ಆಗ್ಬಿಟ್ರೆ ದಿನನಿತ್ಯ ಪೇಜ್ ಗಟ್ಲೆ ಡೈಲಾಗ್ ಹೊಡಿಯೋ ನಾನು ಇನ್ನೆಷ್ಟು ಎಮೋಷನ್ ಆಗ್ಬೇಕು? ಎಮೋಷನ್. ಲೇ ಕಡಿಮೆ, ಏನಾದ್ರು ಹೇಳೋ. ಹೇಳ್ತೀಯಲ್ಲ ನಿನ್ನ ಮಕ್ಕ. ಯಾವಳ ನಿನ್ ತಂಗಿ? ಇಲ್ಲ ಹಣ್ಣನ್ನ ತಳ್ತೀಯನೋ? ಇವನ್ ಕಡೆ ಅವ್ರನ್ನೆಲ್ಲ ಚಿಂತೆ ಬಿಡಾಯ್ಸ್ರು. ಯಾ ನನ್ನ ಮಕ್ಕಳು ಬಿಡಬೇಡ, ಎಲ್ಲರೂ ಹೊಡೆದಾಕಿ ಹೋಗಿ. ಲೇ ದರಿದ್ರ, ಅವನೇನು ಆರ್ಟಿಸ್ಟ್ ಇಲ್ಲ ರೌಡಿನೋ? ನಿಜವಾಗ್ಲೂ ಹೊಡಿತಾ ಇದ್ದಾನಲ್ಲೋ? ಅವನು ಆರ್ಟಿಸ್ಟ್ ಅಲ್ವಂತೆ, ಮೈಸೂರಿನಲ್ಲಿರೋ ದೊಡ್ಡ ಟಾನು ಅಣ್ಣಾಜಿ ಅಂತೆ. ಅವನ ತಂಗಿನ ನೀವು ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದೀರಾ ಅಂತ ಎಲ್ರನ್ನೂ ಎತ್ತಕ್ ಬಂದವನೇ. ಒಂದ್ಸತಿ ಅಲ್ಲಿ ನೋಡಿ. ನಾನೇನಾದ್ರೂ ಅವ್ನ ಕೈಗೆ ಸಿಕ್ಕಾಕೊಂಡ್ಬಿಟ್ರೆ ಕೊಂದು ಹಾಕ್ಬಿಡ್ತಾನೆ. ನಾನೇ ಹೋಗಿ ಸರೆಂಡರ್ ಆಗ್ಬಿಡ್ತೀನಿ. ಕರೆಕ್ಟ್ ಬಬ್ಲುಜಿ. ಡುಬಾಕ್ ರಾಜ ಟಿವಿ ಸೀರಿಯಲ್ ಹೀರೋನಾ? ಸರ್, ಟಿವಿ ಸೀರಿಯಲ್ ಹೀರೋ ಸರ್. ನೀವು ತೆಲುಗು ಆರ್ಟಿಸ್ಟ್ ಅಂತ ತಿಳ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ ಸರ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್, ನನ್ನ ಬಿಟ್ಬಿಡಿ ಸರ್. ಇವನ್ನ ಬಿಡ್ತೀನಿ, ನಿನ್ನ ಬಿಡಲ್ಲ. ಅಣ್ಣ, ಈ ಕಾಮಿಡಿ ಪೀಸ್ ಹೇಳ್ತಿರೋದು ನಿಜ ಅಣ್ಣ. ಆ ಡಬ್ಬ ನನ್ನ ಮಗ ನಮಗೆ ರಾಂಗ್ ನಂಬರ್ ಕೊಟ್ಟು ಯಾಮಾರ್ಸವ್ನೆ. ಸಿಂಹ ಅಂತ ನನ್ನ ಮಗ ಬೆಂಗಳೂರಲ್ಲೇ ಇದ್ದಾನೆ. ಎಲ್ಲಿ ಹೋಗ್ತಾನೆ? ಸಿಗ್ತಾನೆ. ಸರ್, ಒಂದ್ ನಿಮಿಷ ಸರ್. ನಮ್ಮ ಪೊಲೀಸ್ನವರು ದಾವೂದ್ ಇಬ್ರಾಹಿಂನ ಹಿಡಿದೇ ಇದ್ರು ಪರವಾಗಿಲ್ಲ ಸರ್, ಆದ್ರೆ ನನ್ನ ನಂಬರ್ ಕೊಟ್ಟಿದ್ದನಲ್ಲ ಆ ಡರ್ಟಿ ಡಾಗ್ ನನ್ನ ಮಗ, ಅವನನ್ನ ಮಾತ್ರ ಸುಮ್ನೆ ಬಿಡಬೇಡಿ ಸರ್. ಇಡೀ ಕರ್ನಾಟಕದ ಗಲ್ಲಿ ಗಲ್ಲಿಗಳಲ್ಲೂ ನನ್ನ ಫ್ಯಾನ್ಸ್ ಇದ್ದಾರೆ. ನಿಮಗೆ ಅವಶ್ಯಕತೆ ಇದ್ರೆ ಯು ಕ್ಯಾನ್ ಯೂಸ್ ಮೀ ಸರ್. ಎತ್ತಕಂಬರ ನನ್ನ ಮಗ. ಅಣ್ಣ, ಆ ಡುಬಾಕ್ ನನ್ನ ಮಗ ಸಿಪ್ಪಿ ಕೊಟ್ಟು ಫೋನ್ ನಂಬರ್ ಅಡ್ರೆಸ್ ನಾ ವಿಚಾರಿಸಿದೆ. ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಆ ಕುರಿ ಸಿಕ್ಕಿದ್ರೇನೆ ನಾವು ಗುರಿ ಮುಟ್ಟಕ್ಕಾಗೋದು. ಒಂದು ಕೆಲಸ ಮಾಡು, ನಿನ್ನ ಫೋನಿಂದ ಅವನಿಗೆ ಫೋನ್ ಮಾಡು. ಸರಿ ಅಣ್ಣ. ಈ ಸಿಪ್ಪಿ ಅಂದ್ರೆ ಯಾರಣ್ಣ? ನಿನ್ ಫೋನ್ ನಂಬರ್ ಕೊಟ್ಟಿದ್ದ ಅವನೇನೆ. ಅವನಿಂದ ನನ್ನ ಇಮೇಜ್ ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟಿದೆ. ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂತಂದ್ರೆ ನನ್ನ ಆಕ್ಟಿಂಗ್ ಟ್ಯಾಲೆಂಟ್ ಇಂದ ಅವ್ನು ಎಲ್ಲಿದ್ದಾನೆ ಅಂತ ನಾನ್ ಕಂಡು ಹಿಡಿತೀನಣ್ಣ. ಬಿಲೀವ್ ಮೀ ಅಣ್ಣ. ಆಯ್ತಣ್ಣ, ಕೊಡಿ. ತಗೋ ಮಾಡು. ನಮಸ್ಕಾರ ಸರ್. ಹಲೋ, ಎಸ್ ಮೇಡಮ್. ಹಾಯ್ ಸಿಪ್ಪಿ ಸರ್, ಕಂಗ್ರ್ಯಾಚುಲೇಷನ್ಸ್. ವಿ ಆರ್ ಕಾಲಿಂಗ್ ಫ್ರಮ್ ಏರ್ಟೆಲ್. ನಮ್ ಕಂಪನಿ ಕಡೆಯಿಂದ ನಿಮ್ಮನ್ನ ಬೆಸ್ಟ್ ಕಸ್ಟಮರ್ ಅಂತ ಸೆಲೆಕ್ಟ್ ಮಾಡಿದೀವಿ. 10 ಲಕ್ಷ ರೂಪಾಯಿ ಬಹುಮಾನ ಬಂದಿದೆ. ನೀವ್ ಎಲ್ಲಿದ್ದೀರಾ ಅಂತ ಹೇಳಿದ್ರೆ ನಾವ್ ಅಲ್ಲಿಗೆ ತಂದ್ಕೊಡ್ತೀವಿ. ಹೌ ನೈಸ್. ವಾಟ್ ಅ ಸರ್ಪ್ರೈಸ್ ಮೇಡಮ್. ಯು ವಾಂಟ್ ಮೈ ಅಡ್ರೆಸ್? ಎಸ್, ಹೇಳಿ. ನಮ್ಮ 32 ಶ್ರೀರಾಮ್ಪುರ ಹರಿಶ್ಚಂದ್ರ ಘಾಟ್ ಗೇಟ್. ಕಾಲೇಜ್ ಅಂತ ಜಾಸ್ತಿ ತಲೆ ಕೆಡ್ಸ್ಕೊಬಿಡಮ್ಮ. ನಾನೇನು ಕುರಿ ಮೇಲೆ ಸವಾರಿ ಮಾಡ್ತಿಲ್ಲಮ್ಮ, ಟಾಟಾ ಮೇಲೆ ಸವಾರಿ ಮಾಡ್ತಿದ್ದೀನಿ. ಜಾಸ್ತಿ ಬಾಯಿ ಬಡ್ಕೋಬಿಡ್ದಲೇ. ನನ್ನ ಹತ್ರ ಇರೋದು ಟಾಟಾ ಡೋಕೋಮೋ. ಏರ್ಟೆಲ್ ಇಂದ ಹೆಂಗೋ ಬಂಪರ್ ಪ್ರೈಸ್ ಬರುತ್ತೆ. ಅಲ್ಲ, ನೀನು ಕಿವಿ ಮೇಲೆ ಹೂ ಹಾಡ್ಕೊಂಡಿದ್ಯಾ ಅಥವಾ ನಾನು ಕಿವಿ ಮೇಲೆ ಹೂ ಹಾಡ್ಕೊಂಡಿದ್ದೀನಿ ಗೊತ್ತಾಗ್ತಾ ಇಲ್ಲ. ನಿನ್ನ ಹಿಡ್ದೇ ಹಿಡಿತೀನಿ. ಲೇ, ನಾನು ಹಿಡಿಯಕ್ಕಾಗಲ್ಲ ಕಣೋ. ನಾನು ಒಂಥರ ಪಾದರಸ ಇದ್ದಂಗೆ ಜಾರ್ಕೊಂಡು ಬಿಡ್ತೀನಿ. ನೀನ್ ಹೆಂಗಿದ್ಯಾ ಹೇಳೋ? ನಾನು ಹೆಂಗಿದ್ದೀನಿ ಅಂತ ನೋಡ್ಬೇಕೇನೋ. ಆ ವೆಯ್ಟ ಮಿನಿಟ. ದುರ್ಕೋಬೇಕು. ನಮಗ್ ಗೊತ್ತಿರೋದು ಎರಡೇ ಸಿಂಹ. ಸರ್, ನಿಮ್ಮ ಗಾಡಿ ರೆಡಿ ಆಗಕ್ಕೆ ಇನ್ನೂ 4 ದಿವಸ ಆಗುತ್ತೆ ಸರ್. ಸರಿ ಹೋಗು. ಓಕೆ ಸರ್. ಅಣ್ಣ, ನಮ್ಮ ಹುಡುಗರಿಗೆ ಫೋನ್ ಮಾಡಿ ಬೇರೆ ಗಾಡಿ ತರಿಸ್ಲಾ? ಬೇಡ ಬೇಡ ಬೇಡ.
ನಾವಿಲ್ಲಿರೋದು ಯಾರಿಗೂ ಗೊತ್ತಾಗೋದು ಬೇಡ. ಬಂಡೆ ಅಣ್ಣ ಟ್ಯಾಕ್ಸಿ ಇಡಿ. ಸ್ಟಾಪ್ ಸ್ಟಾಪ್ ಟ್ಯಾಕ್ಸಿ ಸ್ಟಾಪ್. ಬರ್ತೀಯಾ? ಬರಲ್ಲ. ಏಯ್, ಕ್ಯಾಬ್ ಇರೋದೇ ಬರಕ್ಕೆ. ಕೂತ್ಕೊಳ್ಳಿ, ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಹೋಗ್ಬೇಕು? ನಾವು 4 ದಿವಸ ಎಲ್ಲೆಲ್ಲಿಗೆ ಹೇಳ್ತೀವೋ ಅಲ್ಲಿಗೆಲ್ಲ ಬರಬೇಕು. ಆಯ್ತು, ಬರೋಣ. ಅಣ್ಣ ಬನ್ನಿ. ಬನ್ನಿ ಅಣ್ಣ, ಕೂತ್ಕೊಳ್ಳಿ. ನೀವು ಸ್ಮಾರ್ಟ್ ಆಗಿದ್ದೀರಿ ಸರ್. ನಿನ್ನ ವಾಯ್ಸ್ ಎಲ್ಲೋ ಕೇಳ್ದಂಗಿದೆ ಕಣೋ. ನಿಮ್ಮ ವಾಯ್ಸ್ ಇವಾಗಲೇ ನಾನು ಕೇಳ್ದಂಗಿದೆ ಸರ್. ನೀವು ಟಿವಿ ಸೀರಿಯಲ್ ಬರ್ತಿರಲ್ಲ, ಬಬ್ಲು ಅವರಲ್ವಾ ಸರ್? ಸರ್, ನೀವು ಹುಟ್ಟಿದ್ರೆ ತಡ್ತೀನಿ ಸೀರಿಯಲ್ನ ನಾನು ಮಿಸ್ ಮಾಡ್ದೆ ನೋಡ್ತೀನಿ ಸರ್. ವರ್ಷ ಸರ್, ಏನು ಅರ್ಥ ಆಗಿಲ್ಲ ಸರ್. ಸರ್, ನಿಮ್ಮ 4372ನೇ ಸೀರಿಯಲ್ ಅಲ್ಲೂ ಅದೇ ಆಕ್ಟಿಂಗ್ ನ ನೋಡಿ ನೋಡಿ ನಾನು ಆಕ್ಟ್ ಆಗ್ಬೇಕು ಅಂತಿದ್ದೆ ಸರ್. ಡ್ರೈವರ್ ಆಗ್ಬಿಟ್ಟು ಸರ್, ಬೆಸ್ಟ್ ಅಲ್ಲ ಸರ್. ಸರ್, ನಿಮ್ಮ ಕಿರ್ಚಾಟಕ್ಕೆ ನಮ್ಮ ಮನೆ ಟಿವಿ ಟ್ಯೂಬ್ ಡಮರ್ ಅಂದಾಗೆ ಅಲ್ಲೇ ನೆಲ ಒರೆಸ್ತಾ ಇದ್ದೆ, ನಮ್ಮ ಕೆಲಸಗಳು ಡಮೀರ್ ಅನ್ಬಿಟ್ಲ ಸರ್. ಅಯ್ಯೋ, ಅಷ್ಟು ವರ್ಷ ವಾಯ್ಸ್ ಸರ್. ಗುಡ್ ಸರ್, ಗುಡ್ ಸರ್. ಸಾಕು ಸೀರಿಯಲ್ಲು, ನಡೆ.